ಸಾಮಾಜಿಕ ಜಾಲತಾಣಗಳ ಸದ್ಬಳಕೆ ಕುರಿತು ಈ ವಿಡಿಯೋದಲ್ಲಿ ನಾವು ಮಾತಾಡ್ತಾ ಇದ್ದೇವೆ. ಸಾಮಾಜಿಕ ಜಾಲತಾಣ ಅಂದಾಗ ನಾನಂತೂ ಯೂಟ್ಯೂಬಲ್ಲಿ ಇದ್ದೀನಿ, ಗೊತ್ತಿದೆ ನಿಮಗೆ. ಫೇಸ್ಬುಕ್ ಪೇಜು, ಎಕ್ಸು, ಲಿಂಕ್ಡ್ ಇನ್ನು, ಇನ್ಸ್ಟಾಗ್ರಾಮು ಇವೆಲ್ಲವೂ ಕೂಡ ಜಯಪ್ರಕಾಶ್ ನಾಗತಿಹಳ್ಳಿ ಎನ್ನುವ ಹೆಸರನ್ನು ಹುಡುಕಿ ನಿಮಗೆ ಲಭ್ಯ ಆಗ್ತವೆ. ಜೊತೆಗೆ ಟ್ರಾನ್ಸ್ಫರ್ಮೇಷನ್ ಅನ್ಲಿಮಿಟೆಡ್ ಅನ್ನುವಂತಹ ಒಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ. ಅದನ್ನು ಕೂಡ ಗಮನಿಸಿ ಸಬ್ಸ್ಕ್ರೈಬ್ ಮಾಡಿ. ಈ ವಿಚಾರ ಯಾಕೆ ಹೇಳಿದೆ ಅಂದರೆ, ನಾನಂತೂ ಎಷ್ಟಾಗುತ್ತೋ ಅಷ್ಟು ಈ ಸೋಷಿಯಲ್ ಮೀಡಿಯಾನ ಸಕಾರಾತ್ಮಕವಾಗಿ ಬಳಸ್ಕೊತಾ ಇದ್ದೀನಿ. ಹಾಗಂದ್ರೆ ಏನು ಸರ್ ಸಕಾರಾತ್ಮಕ ಅಂದರೆ ಒಳ್ಳೇದಕ್ಕೆ ಬಳಸ್ಕೊಳ್ಳೋದು ಅಂತ, ಕೆಟ್ಟದಕ್ಕೆ ಬಳಸ್ಕೋಬೇಡಿ. ಇನ್ನೊಬ್ರು ಕಾಲಿಳಿಯೋಕ್ಕೆ, ಇನ್ನೊಬ್ರನ್ನ ಬೈಯೋಕ್ಕೆ, ಇನ್ನೊಬ್ರು ದುಡ್ಡು ಕದಿಯೋಕ್ಕೆ ಬಳಸ್ಕೊಳ್ಳೋದು ಬೇಡ. ಉದ್ಧಾರ ಆಗೋಕ್ಕೆ, ನಾಲೆಡ್ಜ್ ಸಂಪಾದನೆ ಮಾಡೋದಕ್ಕೆ, ಹಣ ಸಂಪಾದನೆ ಮಾಡೋದಕ್ಕೂ ಬಳಸ್ಕೋಬೋದು. ಒಳ್ಳೆ ರೀತಿಲಿ ಬಳಸ್ಕೊಳ್ಳಿ. ಯಾರೋ ಒಬ್ಬ ಲಾರಿ ಡ್ರೈವರ್ ಎಲ್ಲೆಲ್ಲ ಹೋಗ್ತಾನೆ, ಫ್ರೀ ಇದ್ದಾಗೆಲ್ಲ ಸುಮ್ಮನೆ ವಿಡಿಯೋಗಳು ಮಾಡಾಕ್ತಾ ಇದ್ದಂತೆ, ಯೂಟ್ಯೂಬಲ್ಲಿ ಲಕ್ಷಾಂತರ ರೂಪಾಯಿ ಮಾಡ್ತಾ ಇದ್ದಾನಂತೆ. ಇನ್ನು ಕೆಲವ್ರನ್ನ ಕೇಳ್ತೇವೆ, SSLC ಓದಿರ್ತಾರೆ, ತಿಂಗಳಿಗೆ 3-4 ಲಕ್ಷ ಬರೀ ಯೂಟ್ಯೂಬ್ನಲ್ಲಿ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ವಿಡಿಯೋ ಪೋಸ್ಟ್ ಮಾಡಿ ತಿಂಗಳಿಗೆ ಒಂದು 5-10 ಲಕ್ಷ ದುಡಿಯೋರ್ನೆಲ್ಲ ನಾನು ಕೇಳ್ತಾ ಇದ್ದೇನೆ, ನೋಡ್ತಾ ಇದ್ದೇನೆ. ಹಾಗೆ ಒಂದೊಂದು ಮೀಡಿಯಾನಲ್ಲೂ ಒಂದೊಂದು ರೀತಿ ಒಂದು ಸ್ಪೆಷಾಲಿಟಿ ಇದೆ. ಯೂಟ್ಯೂಬ್ ಈಸ್ ಯುವರ್ ಪರ್ಸನಲ್ TV ಅಂತ ಹೇಳ್ತಾನೆ. ಫೇಸ್ಬುಕ್ ನಿಮ್ಮ ಫ್ರೆಂಡ್ಸ್ ಜೊತೆ ಕನೆಕ್ಟ್ ಆಗೋದಕ್ಕೆ ಇಟ್ಸ್ ಎನ್ ಈಸಿ ಮೆಟೀರಿಯಲ್. ಲಿಂಕ್ಡ್ ಇನ್, ನಿಮ್ಗೆ ಒಂದು ಒಳ್ಳೆ ಕೆಲಸ ಬೇಕು, ಲಿಂಕ್ಡ್ ಇನ್ನಲ್ಲಿ ಒಳ್ಳೆ ಪ್ರೊಫೈಲ್ ಬಿಲ್ಡಪ್ ಮಾಡಿ ನಿಮಗೆ ಸಿಗ್ತದೆ. ಖುಷಿ ಬೇರೆ ಬೇರೆ ಥರ ಫೋಟೋ ಹಾಕ್ಕೋಬೇಕು, ಇನ್ಸ್ಟಾಗ್ರಾಮಲ್ಲಿ ಹಾಕೊಳ್ತೀರಾ. ಹಾಗಾಗಿ ಜಾಸ್ತಿ ಜನರಿಗೆ ಮೆಸೇಜ್ ಕಳಿಸ್ಬೇಕು. ಟ್ವಿಟರ್ನಲ್ಲಿ ದೊಡ್ಡ ಒಂದು ಚಿಂತನೆ ಮಾಡಿ ಒಂದು ಮೆಸೇಜ್ ಹಾಕಿದಾಗ ಅದು ನಿಮಗೆ ಲಭ್ಯ ಆಗ್ತದೆ. ಹೀಗೆ ಎಲ್ಲ ಸೋಷಿಯಲ್ ಮೀಡಿಯಾನಲ್ಲಿ ನಾವು ಆಕ್ಟಿವ್ ಆಗಿರಲಿಕ್ಕೆ ಸಾಧ್ಯ ಆಗ್ತದೆ. ಆಕ್ಟಿವ್ ಆಗಿರಿ, ಸಕಾರಾತ್ಮಕವಾಗಿ ಬಳಸ್ಕೊಳ್ಳಿ. ಸದ್ಬಳಕೆ ಎನ್ನುವ ಪದವನ್ನ ನಾನು ಬಳಸಿದ್ದೇನೆ. ಎಲ್ಲರೂ ಕೂಡ ಸದ್ಬಳಕೆ ಮಾಡಿಕೊಳ್ಳಿ. ಅನಂತ ಕೃಷ್ಣ ಮೋಹನ್ ಅವರೇ, ಯಾಕೆ ನಾವು ಸಾಮಾಜಿಕ ಜಾಲತಾಣಗಳನ್ನ ಸದ್ಬಳಕೆ ಮಾಡ್ಕೋಬೇಕು? ಸರ್ ನಮಸ್ಕಾರ. ಇವಾಗ ಸಾಮಾಜಿಕ ಜಾಲತಾಣಗಳ ಸಬ್ಬಳಿಕೆ ಅಂದ್ರೆ ಇವಾಗ ನಾವು ಯಾವುದೇ ಒಂದು ಈಗಿನ ಸಮಾಜದಲ್ಲಿ ನಾವು ಪ್ಲಾಟ್ಫಾರ್ಮ್ ಆಗಿ ಅನೇಕ ಯೂಟ್ಯೂಬ್ ಆಗ್ಬೋದು, ಫೇಸ್ಬುಕ್ ಆಗ್ಬೋದು, ಟಿವಿ ಆಗ್ಬೋದು, ಎಲ್ಲ ಇದರಿಂದ ನಾವು ಬಹಳಷ್ಟು ಬೆನಿಫಿಟ್ ತಗೊಳ್ತಾ ಇದೀವಿ. ನಾವ್ ಎಲ್ಲೇ ಇದ್ರು ಕೂಡ, ದೂರದಿಂದ ಇದ್ರು ಕೂಡ ಇಲ್ಲಿಂದಾನೇ ನಾವು ಆ ಜ್ಞಾನ ಬೆಳೆಸ್ಕೋಬಹುದು. ಅದ್ರ ಬಗ್ಗೆ ತಿಳಿಯುವಂತ ಎಲ್ಲಾ ಒಂದು ಜ್ಞಾನ ಭಂಡಾರವೇ ಅದರಲ್ಲಿ ತುಂಬಿ ಇರುತ್ತೆ. ನಾವು ಅದನ್ನ ಒಳ್ಳೆ ರೀತಿ ಸಬ್ಬಳಿಕೆಯಿಂದ ಮಾಡ್ಕೊಂಡ್ರೆ ಅದು ನಮ್ಮನ್ನು ನಾವು ಬೆಳವಣಿಗೆಗೆ ಅತಿಯಾಗಿ ಉಪಯೋಗ ಆಗುವಂತದ್ದಾಗತ್ತೆ. ಹಾಗೆ ಇವಾಗ ಸಬ್ಬಳಿಕೆ ಬಿಟ್ಟು ನೆಗೆಟಿವ್ ಆಗಿ ಕೂಡ ಬಳಸೋದನ್ನು ನಾವು ನೋಡ್ತಾ ಇರ್ತೀವಿ. ಈಗ ಹುಡುಗರಾಗಿರ್ಬೋದು, ಇವಾಗ ಒಂದು ಎಕ್ಸಾಂಪಲ್ ಆಗಿ ಹೇಳ್ಬೇಕಂದ್ರೆ ಹಿಂದೆ ಯಾರೋ ಇಬ್ರು ಒಬ್ರಿಗೊಬ್ರು ಮಾತಾಡ್ಕೊಂತ ಇದ್ರಂತೆ. ಕ್ರೈಮ್ ಪ್ರಕಾರ ನೋಡ್ಕೊಂಡ್ರೆ ಅವರು ಮತ್ತೆ ಒಂದು ಕೂಡಿದಾಗ ಅವರು ಹೆಣ್ಣಲ್ಲ, ಇವ್ರು ಗಂಡಲ್ಲ, ಹಂಗ ಇಬ್ರು ಗಂಡ್ಮಕ್ಳೇ ಲವ್ ಆಗಂತ ವಿಚಾರ ಆಯ್ತಂತೆ. ಅವಾಗ ನಾನು ಹೆಣ್ಣುಡಿಗೆ ಅಂತ ನಾನು ಲವ್ ಮಾಡ್ಬಿಟ್ಟಿನ ಅಂತ ಹೇಳಿ ವಿಷ ಕುಡಿದು ಸಾಯ್ತನಂತೆ. ಇವನ್ ಸತ್ತಿರೋದ್ ನೋಡಿ ಅವ್ರು ಹೋಗಿ ಸಾಯಿಸ್ತಿರತ್ತೆ. ಇಂಥವು ಕೂಡ ಇದರಿಂದ ನೆಗೆಟಿವ್ ಆಗಿ ಕೂಡ ನಡೆಯುತ್ತೆ. ಸೊ ಇದನ್ನ ಯಾವಾಗಲೂ ನಾವು ಈ ಪಾಸಿಟಿವ್ ಆಗಿರುವಂತದನ್ ಕಡೆ ನಾವು ಬಳಸ್ಕೊಂಡಾಗ ಅದರಿಂದ ಪಡೆಯುವಂತ ಜ್ಞಾನ ಇನ್ನೊಂದು ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದರಂತೆ ನಾವು ಏನೇ ಇದ್ರು ಕೂಡ ಇವಾಗ ನಾವೆಲ್ಲ ಉಪಯೋಗಿಸೋರು ಕೂಡ ಅದನ್ನ ಸಬ್ಬಳಿಕೆ ಆಗುವಂತ ಉಪಯೋಗಗಳನ್ನೇ ನಾವು ತಗೋಬೇಕು. ನೆಗೆಟಿವ್ ಇರೋಂತ ಬಳಸ್ಕೋಬಾರದು. ನಾವು ಕೂಡ ಆ ಪ್ರಗತಿ ಕಡೆಗೆ ಇವಾಗ ಯಾವುದೇ ಪಾಸ್ವರ್ಡ್ ಕೂಡ ನಾವು ಕೂಡ ಪಾಸ್ವರ್ಡ್ ಇಲ್ಲಾರ್ದಂತ ಸ್ವಚ್ಛವಾದ ವಾತಾವರಣ ನಿರ್ಮಾಣ ಆಗ್ಬೇಕು. ಮನೆಯಲ್ಲಿ ಕೂಡ ಎಲ್ಲರೂ ಪ್ರತಿಯೊಬ್ಬರು ಯಾರ್ ಮೊಬೈಲ್ ತಗೊಂಡ್ರು ಕೂಡ ಆ ಪಾಸ್ವರ್ಡ್ ಇಲ್ಲಾರ್ದಂತ ಜೀವನ ಸಬ್ಬಳಿಕೆ ಬಂದಾಗ ಆ ಪ್ರಗತಿ ಕಾಣ್ತೀವಿ. ಅಂತ ಒಂದು ಸಮಾಜ ಸೃಷ್ಟಿ ಆಗ್ಬೇಕು ಅಂತ ಸಬ್ಬಳಿಕೆಯಾಗುವಂತ ಜನಾಂಗ ಇನ್ ಮುಂದೆ ಬರ್ಲಿ ಅಂತದನ್ನೇ ಸೃಷ್ಟಿ ಆಗ್ಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ. ಓಕೆ, ವೆರಿ ಗುಡ್. ಗೀತಾ ಮೇಡಮ್ ಏನ್ ಹೇಳ್ತಾರೆ? ಸರ್ ನಮಸ್ತೆ. ಸಾಮಾಜಿಕ ಜಾಲತಾಣಗಳ ಸದ್ಬಳಿಕೆ ನಿಜವಾಗೂ ಸರ್ ಈ ಒಂದು ಡಿಜಿಟಲ್ ಯುಗದಲ್ಲಿ ಸಾಮಾಜಿಕ ನೆಟ್ವರ್ಕ್ ಅಂದ್ರೆ ಈ ಒಂದು ಅವಿಭಾಜ್ಯ ಅಂಗನೇ ಆಗ್ಬಿಟ್ಟಿದೆ. ತಾವ್ ಹೇಳ್ತಾ ಇರ್ತಾರೆ ಅವಾಗವಾಗ ಯಾರ್ಯಾರು ಅಪ್ಡೇಟ್ ಆಗಿಲ್ವೋ ಅವರೆಲ್ಲ ಔಟ್ಡೇಟ್ ಆಗುತ್ತೀರ ಅಂತ. ಖಂಡಿತ ಸರ್. ಯಾಕಂದ್ರೆ ಒಂದು ಫೇಸ್ಬುಕ್ ಆಗಿರ್ಬೋದು, ಟ್ವಿಟರ್, ಇನ್ಸ್ಟಾಗ್ರಾಮ್ ಮತ್ತು ಲಿಂಕ್ಡ್ ಇನ್ ಇಂಥದ್ದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಇದ್ದಂಗೆ. ವೈಯಕ್ತಿಕವಾಗಿ ಬೆಳವಣಿಗೆ ಆಗ್ಲಿಕ್ಕೋಸ್ಕರ ಅಥವಾ ಒಂದು ವ್ಯಾಪಾರನ ವೃದ್ಧಿ ಮಾಡ್ಕೊಳ್ಳಿಕ್ಕೋಸ್ಕರ ಅಥವಾ ಅವರಲ್ಲಿರುವಂತಹ ಒಂದು ಕೌಶಲ್ಯವನ್ನ ಬೇರೆಯವ್ರಿಗೆ ತೋರ್ಸ್ಕೊಳ್ಳಿಕ್ಕೋಸ್ಕರ ಅಥವಾ ಆ ಒಂದು ಕೌಶಲ್ಯವನ್ನ ನಾವು ಸಹ ನಮ್ಗೆ ಗೊತ್ತಿಲ್ಲದೆ ಇರೋದನ್ನ ಕಲಿಯೋದಕ್ಕೋಸ್ಕರ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತಾನೆ ಹೇಳ್ಬಹುದು ಸರ್. ಮೊದ್ಲೆಲ್ಲ ಪಾಪ ಎಷ್ಟೋ ಜನ ನಮ್ಮ ಹೋರಾಟಗಾರರಾಗಿರ್ಬಹುದು, ಇತಿಹಾಸದ ಕಾಲದಲ್ಲಿ ಅವಾಗೆಲ್ಲ ಇದೆಲ್ಲ ಇರ್ಲಿಲ್ವಲ್ಲ. ಎಷ್ಟೋ ಜನ ಒಳ್ಳೊಳ್ಳೆ ಕೆಲಸ ಮಾಡಿದ್ರು ಸಹ
ಪಾಪ ಅವರು ಅಂದ್ರೆ ಕೆಲವೊಬ್ರು ಮಾತ್ರ ಒಂದು ಜೀವನ ಚರಿತ್ರೆ ಬರ್ದಾಗ ಮಾತ್ರ ಅದನ್ನ ನಾವೀಗ ಪುಸ್ತಕದಲ್ಲಿ ಓದಿ ನಾವು ತಿಳ್ಕೊಂತ ಇದೀವಿ. ಆದ್ರೆ ಅದೇ ರೀತಿ ಎಷ್ಟೋ ಜನ ಒಳ್ಳೊಳ್ಳೆ ಕೆಲಸ ಮಾಡಿದ್ರು ಅವರೆಲ್ಲ ಬೆಳಕಿಗೆ ಬರದೆ ಮಣ್ಣಲ್ಲಿ ಮಣ್ಣಾಗಿ ಹೋಗ್ಬಿಟ್ರೆ ನಿಜಕ್ಕೂ ಒಂದು ವಿಪರ್ಯಾಸ ಸರ್. ಯಾಕಂದ್ರೆ ಆಗಿನ ಕಾಲದಲ್ಲಿ ಒಂದು ಸಾಮಾಜಿಕ ಜಾಲತಾಣ ಇಲ್ಲ, ಆದ್ರೆ ಈಗ ಒಂದು ಮೊಬೈಲ್ ಅಂತ ಒಂದು ಕೈಯಲ್ಲಿ ಬಂದ್ಬಿಟ್ಟು ಎಲ್ಲಂದ್ರಲ್ಲೇ ಹೋಗ್ತಾ ಇರ್ತಾರೆ, ಯಾವ್ದೋ ಒಂದು ನೋಡ್ತಾರೆ, ಒಂದು ಗಿಡನೋ ಒಂದ್ ಮರನೋ ಅಥವಾ ಒಂದು ಆಕ್ಸಿಡೆಂಟ್ ಯಾವ್ದೇ ನೋಡ್ತಾರೆ, ತಕ್ಷಣ ಒಂದು ಮೊಬೈಲ್ ಒಂದು ನೆಟ್ವರ್ಕ್ ಇದ್ರೆ ಸಾಕು, ತಕ್ಷಣ ಅದನ್ನ ವಿಡಿಯೋ ಮಾಡಿ ವಿತ್ ಇನ್ ಸೆಕೆಂಡ್ ಅಲ್ಲಿ ಅದನ್ನ ಅಪ್ಲೋಡ್ ಮಾಡ್ತಾರೆ. ಆ ಒಂದು ಅಪ್ಲೋಡ್ ಮಾಡಿದ್ಮೇಲೆ ಆ ಒಂದು ಯೂಟ್ಯೂಬ್ ಆಗಿರ್ಬಹುದು ಅಥವಾ ಲಿಂಕ್ಡ್ಇನ್ ಆಗಿರ್ಬಹುದು ಒಂದು ಏನ್ ಬಿಸ್ನೆಸ್ ಡೆವಲಪ್ ಮಾಡ್ಕೊಳ್ಳಿಕ್ಕೋಸ್ಕರ ಅಥವಾ ಅದರಿಂದ ಹಣಗಳನ್ನು ಗಳಿಸೋದಕ್ಕೋಸ್ಕರನೂ ಒಂದು ಉತ್ತಮವಾದ ಒಂದು ಇದಾಗಿದೆ ಸರ್. ಅದರಿಂದ ಹಾಗೆ ಒಂದು ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಅಂದ್ರೆ ಒಂದು ಒಳ್ಳೊಳ್ಳೆ ಮಾಹಿತಿ ಕೂಡ ಇದೆ ಇದು. ಮುಂದಿನ ಒಂದು ದಿನಗಳಲ್ಲಿ, ಯಾಕಂದ್ರೆ ಈಗ ಯಾರಿಗೂ ಅಷ್ಟೊಂದು ಪೇಶನ್ಸ್ ಇಲ್ಲ, ಸುಮ್ನೆ ಹಿಂಗೆ ನೋಡ್ತಾ ಇರ್ತೀವಿ, ಹಿಂಗ್ ತಳ್ತಾ ಇರ್ತಾರೆ, ಮುಂದಿನ ಒಂದು ದಿನಗಳಲ್ಲಿ ಕೈ ಹಿಂಗೆ ಆಗ್ಬಿಡ್ತೇನೋ ಒಂದು ಬೆರಳು ಅನ್ನೋ ರೀತಿಲಿ ಆ ಒಂದು ಉಪಯೋಗ ಅಂದ್ರೆ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ಮುಳುಗೋಗ್ಬಿಟ್ಟಿರ್ತಾರೆ. ಅದನ್ನ ಒಂದು ಒಳ್ಳೆ ರೀತಿಯಲ್ಲಿ ನಾವು ಒಂದು ಸದ್ಬಳಕೆ ಮಾಡ್ಕೊಳ್ಬೇಕು, ಒಳ್ಳೊಳ್ಳೆ ವಿಚಾರಗಳನ್ನ ತಿಳ್ಕೊಳ್ಬೇಕು, ಒಳ್ಳೊಳ್ಳೆ ಕೌಶಲ್ಯಗಳನ್ನ ತಿಳ್ಕೊಳ್ಬೇಕು. ಹಾಗೆ ಒಂದು ವಿದ್ಯಾರ್ಥಿಗಳಿಗೆ ಅಧ್ಯಯನ ಮಾಡ್ಲಿಕ್ಕೂ ಒಳ್ಳೆ ಅಂದ್ರೆ ವಿದ್ಯಾರ್ಥಿಗಳ ಗುಂಪೆ ಇದೆ ಒಂದು ಲಿಂಕ್ಡ್ಇನ್ ನಲ್ಲಿ, ಅದರಲ್ಲಿ ಒಂದು ಜಾಯಿನ್ ಆದಾಗ ಒಳ್ಳೊಳ್ಳೆ ಮಾಹಿತಿಗಳನ್ನ ಸಿಕ್ಕುವಂತದ್ದು, ಇದೆಲ್ಲ ಆದಾಗ ಒಂದು ಸದ್ಬಳಕೆ ಅವರೆಲ್ಲ ಮಾಡ್ಕೊಬೇಕು ಸರ್. ಯಾಕಂದ್ರೆ ಇದರಲ್ಲಿ ಕೆಟ್ಟದ್ದು ಇದೆ, ಒಳ್ಳೇದು ಇದೆ. ನಾವು ನಮ್ಗೆ ಯಾವ ರೀತಿ ಬೇಕು, ನಾವು ಒಂದು ಉತ್ತಮ ಮಟ್ಟಕ್ಕೆ ಹೋಗ್ಲಿಕ್ಕೆ, ಒಂದು ಗುರಿ ತಲುಪಲಿಕ್ಕೆ, ಒಂದು ಆತ್ಮವಿಶ್ವಾಸವನ್ನ ಹೆಚ್ಚಿಸ್ಕೊಳ್ಳಿಕ್ಕೆ ಯಾವ್ದು ನಮ್ಗೆ ಮಾಹಿತಿ ಕೇಂದ್ರ ಬೇಕು ಅನ್ನೋದನ್ನ ನಾವು ನಿಜಕ್ಕೂ ಒಂದು ಸಾಮಾಜಿಕ ಜಾಲತಾಣಗಳನ್ನ ಸದ್ಬಳಕೆ ನಾವು ಖಂಡಿತ ಮಾಡ್ಕೋಬೇಕು. ಕೂತಲ್ಲಿಯೇ ಎಲ್ಲಾ ವಿಚಾರಗಳನ್ನ ತಿಳಿಸಿಕೊಡುವಂತಹ ಒಂದು ಗೂಗಲ್ ಏನಿದೆ ಅದರಲ್ಲಿ ಎಲ್ಲಾ ಮಾಹಿತಿನೂ ಸಿಕ್ಕುತ್ತೆ. ನಾವು ಯಾವುದೇ ಒಂದು ಶ್ರಮ ಪಡದೆ ಕುಳಿತುಕೊಂಡಲ್ಲೇ ಒಂದೇ ಕ್ಷಣದಲ್ಲಿ ಮಾಹಿತಿಯನ್ನ ಪಡ್ಕೊಳ್ಳೋ ಅಂತದ್ದು ನಿಜಕ್ಕೂ ಒಂದು ಉತ್ತಮವಾಗಿದೆ ಸರ್. ಎಲ್ಲರೂ ಇದನ್ನ ಅವಕಾಶನ ಒಂದು ಅನುಕೂಲನ ಪಡ್ಕೊಳ್ಳಬೇಕು ಒಂದು ಉತ್ತಮವಾದ ರೀತಿಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದಗಳು ಸರ್. ಓಕೆ, ಕಟ್ಟೇರಿ ಸ್ವಾಮಿ. ಆತ್ಮೀಯರೇ ನಮಸ್ಕಾರ. ಸಾಮಾಜಿಕ ಜಾಲತಾಣಗಳ ಸದ್ಬಳಕೆ ನಿಜ, ಯಾಕಂದ್ರೆ ಇವತ್ತಿನ ಸಾಮಾಜಿಕ ಜಾಲತಾಣ ಸದ್ಬಳಕೆ ಬಹಳ ಮುಖ್ಯವಾಗಿದೆ. ಇಂದಿನ ಡಿಜಿಟಲ್ ಯುಗದಲ್ಲಿ ಸಾಮಾಜಿಕ ಜಾಲತಾಣಗಳು ನಮ್ಮ ದೈನಂದಿನ ಜೀವನದ ಭಾಗವಾಗಿದೆ. ನಾವು ಯಾಕಂದ್ರೆ ನಮ್ಮ ಈ ಕೊರೋನಾಗೆ ನಾವು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಇವತ್ತು ನಮ್ಮ ಜಯಪ್ರಕಾಶ್ ನಾಗ್ತೇಳ್ ಸಾರು ಎಲ್ಲೋ ಬೆಂಗಳೂರಲ್ಲಿ ಇದ್ದಾರೆ, ನಾವು ಇಲ್ಲಿ ವಿಜಯನಗರದಲ್ಲಿ ಇದ್ದೀವಿ. ಇವತ್ತೊಂದು ಆನ್ಲೈನ್ ಜೂಮ್ ಕಾಲ್ ಮುಖಾಂತರ ನಾವೊಂದು ಭಾಷಣ ಕೌಶಲ್ಯ ಆಗಿರ್ಬೋದು, ಇದನ್ನೆಲ್ಲ ನಾವು ಕಲಿಯಕ್ಕೆ ಸಾಧ್ಯ ಆಗ್ತಾ ಇದೆ. ಅಷ್ಟು ಸಾಮಾಜಿಕ ಜಾಲತಾಣ ತುಂಬಾ ಮೇಲೆ ಹೋಗ್ತಾ ಇದೆ. ಹಾಗಾಗಿ ನಾವು ಇದನ್ನ ಸರಿಯಾದ ರೀತಿಯಲ್ಲಿ ನಾವು ಬಳಕೆ ಮಾಡೋದ್ರಿಂದ ಹೊಸ ವಿಷಯಗಳನ್ನ, ಹೊಸ ಸಾಮಾಜಿಕ ಬದ್ಧತೆಗಳನ್ನ ನಾವು ಇಲ್ಲಿ ತಿಳ್ಕೊಳ್ಬೋದು. ಇದನ್ನ ಸದ್ಬಳಕೆ ಮಾಡೋದು ಹೇಗೆ ಅಂತ ನಾವು ನೋಡ್ತಾ ಹೋದ್ರೆ, ನಮ್ಮ ಸಮಯವನ್ನು ಸೂಕ್ಷ್ಮವಾಗಿ ನಿರ್ವಹಿಸಬೇಕಾಗ್ತದೆ. ಹಾಗೆ ವೈಯಕ್ತಿಕ ಮಾಹಿತಿಯನ್ನು ಸಹ ನಾವು ಬಹಿರಂಗಪಡಿಸುವಾಗ ಎಚ್ಚರಿಕೆ ವಹಿಸ್ಬೇಕಾಗ್ತದೆ. ಹಾಗಾಗಿ ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಸಮಾಜಮುಖಿ ಚಟುವಟಿಕೆಗಳು, ಅಂದ್ರೆ ಸಮಾಜಕ್ಕೆ ಸಹಕಾರಿಯಾಗುವ ವಿಚಾರಗಳ ಬಗ್ಗೆ ಚರ್ಚಿಸಲು ಈ ಸಾಮಾಜಿಕ ಜಾಲತಾಣ ನಮಗೆ ಮುಖ್ಯ ಆಗ್ತದೆ. ಹಾಗೆ ಅನವಶ್ಯಕ ವಿಷಯಗಳು ದೂರ ಇಡಬೇಕಾಗ್ತದೆ. ಅಂದ್ರೆ ಈ ತೀರಾ ಅಶ್ಲೀಲ ಆಗಿರ್ತಕ್ಕಂಥ ಭಿನ್ನ ಅಭಿಪ್ರಾಯಗಳನ್ನು ಉಂಟು ಮಾಡುವ ಮತ್ತು ನಕಲಿ ಮಾಹಿತಿ ಹಂಚುವ ವಿಷಯಗಳನ್ನ ಕೂಡ ನಾವು ಗಮನ ಹರಿಸ್ಬೇಕಾಗ್ತದೆ. ಸಮಾಜದ ಏಳಿಗೆಗಾಗಿ ಸಾಮಾಜಿಕ ಜಾಲತಾಣ ನಮಗೆ ತುಂಬಾ ಮುಖ್ಯ ಆಗ್ತದಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಧನ್ಯವಾದ ಸರ್. ಎಸ್ ಕಟ್ಟೇರಿ ಸ್ವಾಮಿ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಟೀಚರ್ ತ್ರಿವೇಣಿ ಹೇಗೆ ಹೇಳ್ತಾರೆ ನೋಡೋಣ. ನಮಸ್ತೆ ಸರ್. ಸಾಮಾಜಿಕ ಜಾಲತಾಣಗಳ ಸದ್ಬಳಕೆ, ಈಗಾಗ್ಲೇ ಬಹಳಷ್ಟು ಜನ ಅದ್ರ ಬಗ್ಗೆ ಯಾವ್ಯಾವ ರೀತಿ ಸದ್ಬಳಕೆ ಮಾಡೋದು ಅನ್ನೋದನ್ನ ಅದ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ. ಇದರಿಂದ ಅನುಕೂಲನೂ ಇದೆ, ಅನಾನುಕೂಲನೂ ಇದೆ. ಅನುಕೂಲಗಳನ್ನ ಮಾತ್ರ ಲೆಕ್ಕಕ್ಕೆ ತಗೊಂಡ್ರೆ, ಈಗ ಉದಾಹರಣೆ ಸಾಮಾಜಿಕ ಜಾಲತಾಣಗಳ ಮೂಲಕ ಉದ್ಯೋಗಗಳ ಒಂದು ಏನು ಹುಡುಕೋದು, ಯಾವ ರೀತಿ ಎಲ್ಲೆಲ್ಲಿ ಯಾವ್ಯಾವ ರೀತಿಯ ಉದ್ಯೋಗಗಳು ಇದಾವೆ ಅನ್ನೋದನ್ನ ಬಗ್ಗೆ ಸರ್ಚ್ ಮಾಡ್ಲಿಕ್ಕೆ ಬಹಳಷ್ಟು ಉಪಯೋಗ ಆಗಿದೆ. ಆಮೇಲೆ ಈ ವಾಟ್ಸಪ್ ನಲ್ಲಿ
ವಿಷಯಗಳನ್ನ ಶೇರ್ ಮಾಡ್ಕೊಳ್ಳೋದ್ರ ಮೂಲಕ ಅನೇಕ ವಿಚಾರಗಳು ನಾವು ಇರ್ತಕ್ಕಂಥ ಜಾಗದಲ್ಲೇ ಮುಟ್ಟುತ್ತೆ. ಉದಾಹರಣೆಗೆ ಈಗ ನಾನು ಒಬ್ಳು ಶಿಕ್ಷಕಿಯಾಗಿ ಈಗ ನಮ್ಗೆ ಮೀಟಿಂಗ್ ಅಂತ ಹೇಳಿ ಇಂಥ ಜಾಗದಲ್ಲಿ ಕರೀತಾರೆ. ನಾವು ನಮ್ಮ ಶಾಲೆಯಿಂದ ಅಲ್ಲಿಗೆ ಹೋಗೋದಕ್ಕೆ ನಮ್ಗೆ ಏನು ಸರಿಯಾದ ರೀತಿ ಒಂದು ವೆಹಿಕಲ್ ವ್ಯವಸ್ಥೆ ಇರೋದಿಲ್ಲ. ಆಗ ವಾಟ್ಸಪ್ ಮೂಲಕನೇ ನಮಗೆ ಆ ವಿಚಾರಗಳನ್ನ ಕಳಿಸಿದಾಗ ನಾವು ಅದನ್ನ ತಿಳ್ಕೊಂಡು ಮುಂದೆ ಯಾವ ರೀತಿ ಪ್ರೋಸೆಸ್ ಮಾಡ್ಬೇಕು ಆ ರೀತಿಯ ಪ್ರೋಸೆಸ್ ಅನ್ನ ಮಾಡೋದ್ರ ಮೂಲಕ ನಮ್ಮ ಒಂದು ಉದ್ಯೋಗವನ್ನ, ಕಷ್ಟವಾಗಿರ್ತಕ್ಕಂಥ ಉದ್ಯೋಗವನ್ನ ಸರಳ ರೀತಿಯಲ್ಲಿ ಅದನ್ನ ಹ್ಯಾಂಡಲ್ ಮಾಡೋದಕ್ಕೆ ಬಹಳಷ್ಟು ಅನುಕೂಲ ಇದೆ. ಹಾಗೆ ಮಕ್ಕಳಿಗೂ ಸಹ ಒಂದು ಸಾಮಾಜಿಕ ಜಾಲತಾಣಗಳ ಮೂಲಕ ಅವರಿಗೆ ಬೇಕಾದಂತಹ ಒಂದು ಜ್ಞಾನವನ್ನ ತಿಳ್ಕೊಳ್ಳೋದಕ್ಕಾಗಿರ್ಬೋದು, ಅಥವಾ ಇನ್ನೊಂದು ಯಾವುದೇ ರೀತಿಯ ಕೌಶಲ್ಯಗಳನ್ನ ಮಕ್ಕಳಲ್ಲಿ ಮೂಡಿಸೋದಾಗಿರ್ಬೋದು, ಅಥವಾ ನಾವು ದೊಡ್ಡವರು ಸಹ ಈಗ ಉದಾಹರಣೆಗೆ ನಾವು ಈ ರೀತಿ ಮಾತಾಡೋದ್ರಿಂದ ನಮ್ಮಲ್ಲಿ ಎಲ್ಲಾ ಶಿಬಿರಾರ್ಥಿಗಳಲ್ಲೂ ಸಂವಹನ ಕೌಶಲ್ಯ ಹೆಚ್ಚಾಗಿ ನಮಗೆ ಅಭಿವೃದ್ಧಿ ಆಗ್ತಾ ಇದೆ. ಈ ರೀತಿಯ ಒಂದು ಸಂವಹನ ಕೌಶಲ್ಯ ಆಗಿರ್ಬೋದು, ಇನ್ನು ಅನೇಕ ರೀತಿಯ ಒಂದು ಎಲ್ಲಾ ರೀತಿಯ ಒಂದು ಕೌಶಲ್ಯಗಳನ್ನ ಬೆಳೆಸ್ಕೊಳ್ಳೋದಕ್ಕೆ ಮತ್ತು ಅಭಿವೃದ್ಧಿ ಪಡಿಸ್ಕೊಳ್ಳೋದಕ್ಕೆ ಈ ಸಾಮಾಜಿಕ ಜಾಲತಾಣಗಳು ಬಹಳಷ್ಟು ಉಪಯುಕ್ತವಾಗಿವೆ. ಹಾಗೂ ಇದರಿಂದ ಒಂದು ಅನಾನುಕೂಲತೆಗಳು ಇವೆ. ಯಾಕಂದ್ರೆ ಬರೇ ಈ ಸಾಮಾಜಿಕ ಜಾಲತಾಣಗಳಲ್ಲೇ ಮುಳುಗೋದ್ರಿಂದ ಏನು ಒಂದು ಅಸಡ್ಡೆ, ಸೋಮಾರಿತನ ಬೆಳೆಯುವಂತ ಅವಕಾಶಗಳಿರುತ್ತೆ. ಮತ್ತೆ ದೈಹಿಕವಾಗಿ ನಾವು ಚಟುವಟಿಕೆ ಕಡಿಮೆ ಆಗ್ತಕ್ಕಂತ ಒಂದು ಅವಕಾಶನೂ ಜಾಸ್ತಿ ಆಗಿರುತ್ತೆ. ಹಾಗೂ ಮಕ್ಕಳಲ್ಲಿ ಬರೀ ಅದಕ್ಕೆ ಅಡಿಕ್ಟ್ ಆಗುವಂತ ಒಂದು ಮನೋಭಾವ ಬಂದ್ಬಿಡುತ್ತೆ. ಹಾಗಾಗಿ ಈ ಒಂದು ಅನಾನುಕೂಲತೆಗಳನ್ನ ಬಿಟ್ಟು ಇದ್ರಲ್ಲಿರ್ತಕ್ಕಂಥ ಅನುಕೂಲತೆಗಳನ್ನ ಪಡ್ಕೊಳ್ಳೋದ್ರ ಕಡೆಗೆ ನಮ್ಮ ಗಮನವನ್ನ ಹರಿಸ್ಬೇಕು ಅಂತ ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ತೀನಿ ಸರ್. ಥ್ಯಾಂಕ್ ಯು. ಎಸ್, ತ್ರಿವೇಣಿ ಅವರೇ ತುಂಬಾ ಚೆನ್ನಾಗಿ ಹೇಳಿದ್ರಿ. ನಮ್ಮ ಆನ್ಲೈನ್ ಪಾರ್ಟಿಸಿಪೆಂಟ್ಸ್ ಎಲ್ಲ ಅವರವರ ಅನಿಸಿಕೆ ಅಭಿಪ್ರಾಯಗಳನ್ನು ಸೊಗಸಾಗಿ ಹೇಳಿದ್ದಾರೆ. ನಿಮ್ಗೆ ಏನ್ ಅನ್ನಿಸ್ತು ಕಾಮೆಂಟ್ ಮಾಡಿ. ನಾನು ನೋಡ್ತಾ ಇರ್ತಾನೆ, ಬೆಸ್ಟ್ ಕಾಮೆಂಟ್ಗೆ ಪ್ರೈಸ್ ಕೊಡ್ತಾನೆ. ಲೈಕ್ ಮಾಡಿ, 4-6 ಜನಕ್ಕೆ ಶೇರ್ ಮಾಡಿ. ಜಯಪ್ರಕಾಶ್ ನಾಗ್ತಿಹಳ್ಳಿ ಹಾಗೂ ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಲೇಬೇಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಆಗ್ತಾನೆ. ಬಾಯ್ ಬಾಯ್.